ಸ್ನೇಹಿತರೆ, ಗಾರ್ಡನ್, ತೋಟ, ಫಾರಂ, ಹೊಲ, ಗದ್ದೆಯಲ್ಲಿ ಬೆಳೆಸುವ ಯಾವುದೇ ಸಸ್ಯಗಳ ಎಲೆ, ಕಾಂಡ ಹಚ್ಚ ಹಸುರಾಗಿ ಗರಿಷ್ಠ ಮಟ್ಟದ ಇಳುವರಿ ನೀಡಬೇಕಂದ್ರೆ ಆ ಸಸ್ಯ ಸರ್ವಕಾಲದಲ್ಲೂ ಒತ್ತಡರಹಿತವಾಗಿ ಅತ್ಯುತ್ತಮ ಕಿಣ್ವ ಅಂಗಾಂಶಗಳ ರಚನೆಯೊಂದಿಗೆ ಆಹಾರ ತಯಾರಿಕೆಗೆ ಕ್ರಮಬದ್ಧ ಮತ್ತು ಉತ್ಕೃಷ್ಟ ಚಯಾಪಚಯ ಕ್ರಿಯೆಯ ಕಾರ್ಯವೈಖರಿ ಅನುಸರಿಸಬೇಕಾಗುತ್ತದೆ. ಸಸ್ಯದೊಳಗೆ ನಡೆಯಬೇಕಾದ ಆಂತರಿಕ ಪ್ರಕ್ರಿಯೆಗಳನ್ನ ಸರಾಗವಾಗಿ ನಡೆಯುವಂತೆ ಮಾಡಲು ಎವರ್ಗ್ರೀನ್ ಸೊಲ್ಯೂಷನ್ ಅಂತ ಕರೆಯಬಹುದಾದಂತಹ ಒಂದು ದ್ರಾವಣದ ಅಗತ್ಯತೆ ಹೆಚ್ಚಾಗಿರೋದ್ರಿಂದ ನಾವು ಅಂದ್ರೆ ಗಾರ್ಡನ್ ಪ್ರಿಯರು ಪ್ರತಿನಿತ್ಯ ನೂತನ ವೈವಿಧ್ಯ ಪೋಷಕ ಖಾದ್ಯಗಳನ್ನ ಅತಿ ಸುಲಭವಾಗಿ ಮನೆಯಲ್ಲೇ ಸರಳವಾಗಿ ತಯಾರಿಸಿಕೊಂಡು ಕ್ರಮಾನುಸಾರವಾಗಿ ಅನ್ವಯಿಸುತ್ತಾ ಬಂದಲ್ಲಿ ಗಿಡಗಳು ಹಿಂದೆಂದಿಗಿಂತಲೂ ಆರೋಗ್ಯವಾಗಿ ಬೆಳೆಯುವುದಲ್ಲದೆ ಕ್ರಿಮಿಕೀಟ ಶಿಲೀಂಧ್ರಗಳಿಂದ ಮುಕ್ತಿ ಹೊಂದಿ ವರ್ಷದ ಎಲ್ಲಾ ಋತುಗಳಲ್ಲಿ ಆಯಾ ಕಾಲಕ್ಕೆ ತಕ್ಕಂತ ಫಲ, ಪುಷ್ಪ, ತರಕಾರಿ, ಸೊಪ್ಪು ಬೆಳೆಗಳನ್ನ ನೀಡುತ್ತಾ ಕಣ್ಮನ ತಂಪಾಗಿಸುವುದಲ್ಲದೆ ರೈತ ಮಿತ್ರರು ಸಿರಿತನದ ಹಾದಿಯತ್ತ ಸಾಗಲು ಸಹಕರಿಸುತ್ತದೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಎವರ್ಗ್ರೀನ್ ಸೊಲ್ಯೂಷನ್ ಅಂದ್ರೆ ಎವರ್ಗ್ರೀನ್ ದ್ರಾವಣವನ್ನ ಕೈಗೆಟುಕುವ ಪದಾರ್ಥಗಳಿಂದ, ಅದು ತ್ಯಾಜ್ಯವೆನಿಸಬಹುದಾದಂತಹ ಪದಾರ್ಥಗಳನ್ನೇ ಬಳಸಿಕೊಂಡು ತಯಾರಿಸುವುದು ಹೇಗೆ, ಅದರ ಬಳಕೆಯಿಂದ ಗಿಡಗಳಿಗೆ ದೊರೆಯುವ ಧನಾತ್ಮಕ ಲಾಭಗಳೇನು, ಈ ಮಿಶ್ರಣವನ್ನು ಯಾವಾಗ, ಹೇಗೆ ಮತ್ತು ಯಾವ ಪ್ರಮಾಣದಲ್ಲಿ ಕೊಟ್ಟರೆ ಉತ್ತಮ ಅನ್ನೋ ಸವಿವರ ನೀಡೋದ್ರಿಂದ ವಿಡಿಯೋ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸ್ತೀವಿ. ಆತ್ಮೀಯ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನ ಯಾರೆಲ್ಲ ವೀಕ್ಷಕ ಮಿತ್ರರು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ತಕ್ಷಣ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ. ಇನ್ನ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಮತ್ತು ರೈತ ಮಿತ್ರರ ಮೊಬೈಲ್ಗೂ ಕೂಡ ಶೇರ್ ಮಾಡಿ ರಾಸಾಯನಿಕ ವಿಷಮುಕ್ತ ಆಹಾರ ಪದ್ಧತಿ ಅಳವಡಿಕೆಗೆ ನಾಂದಿ ಹಾಡ್ತೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ನಮಗೆ ದ್ರಾವಣ ತಯಾರಿಕೆಗೆ ಬೇಕಾದಂತಹ ಮೊದಲ ಪದಾರ್ಥ ಅಂದ್ರೆ ಅದು ಎಪ್ಸಮ್ ಸಾಲ್ಟ್. ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ ನಲ್ಲಿ ಚಿಕ್ಕ ಪ್ಯಾಕೆಟ್ ನಲ್ಲಿ ದೊರೆಯುತ್ತೆ. ಅದನ್ನ ತರಿಸ್ಕೊಂಡು ನಿಮ್ಮ ಗಿಡಗಳ ಅನುಸಾರವಾಗಿ ಬಳಸ್ಕೋಬಹುದು. 1 kgಗೂ ಮೇಲ್ಪಟ್ಟಂತಹ ಪ್ಯಾಕೆಟ್ ಗಳನ್ನ ತರಿಸ್ಕೋಬೇಕು ಅಂತಂದ್ರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಎಂದಿನಂತೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತಹ ಗಾರ್ಡನ್ ಸಾಮಗ್ರಿಗಳ ಆನ್ಲೈನ್ ಬೈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ತರಿಸ್ಕೊಳ್ಬಹುದು. ಸ್ನೇಹಿತರೆ, ನಾವಿಲ್ಲಿ 10 ಲೀಟರ್ ನೀರಿನ ಮಿಶ್ರಣಕ್ಕೆ ಬೇಕಾದಂತಹ ಪ್ರಮಾಣದ ಎವರ್ಗ್ರೀನ್ ದ್ರಾವಣ ತಯಾರಿಸಿಕೊಳ್ತಾ ಇರೋದ್ರಿಂದ 1 ಟೀ ಸ್ಪೂನ್ ನಷ್ಟು ಎಪ್ಸಮ್ ಸಾಲ್ಟ್ ಅನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನ ಹಾಗೆ ಕರಗಲು 3 ಗಂಟೆಗಳ ಕಾಲ ಬಿಟ್ಬಿಡೋಣ. ಎಪ್ಸಮ್ ಸಾಲ್ಟ್ ಬಳಸ್ತಿರುವಂತಹ ಮುಖ್ಯ ಉದ್ದೇಶವೇನಪ್ಪಾ ಅಂತಂದ್ರೆ ಇದು ಸಸ್ಯಗಳ ಎಲೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದಂತಹ ಕ್ಲೋರೋಫಿಲ್ ನ ಕೇಂದ್ರ ಅಂಶವನ್ನ ಒಳಗೊಂಡಿರೋದ್ರಿಂದ ಹಸಿರು ದ್ರವ್ಯದ ಸಾಮರ್ಥ್ಯ ಹೆಚ್ಚಿಸಿ ಶಕ್ತಿಯನ್ನ ಉತ್ಪಾದಿಸುವ ಕ್ಷಮತೆ ದ್ವಿಗುಣಗೊಳಿಸುವ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಕೆಲವು ಅಮೈನೋ ಆಸಿಡ್ ಪ್ರೋಟೀನ್ಗಳ ಸಂಶ್ಲೇಷಣೆಯೊಂದಿಗೆ ವಿವಿಧ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಮೆಗ್ನೀಸಿಯಂ ಹೊಂದಿರೋದ್ರಿಂದ ಸಸ್ಯಗಳ ಅಂತರ್ಯದಲ್ಲಿ ಜೀವಸತ್ವ ಮತ್ತು ಕಿಣ್ವಗಳ ರಚನೆಗೆ ಪ್ರಮುಖವಾಗಿರುತ್ತೆ. ಇನ್ನ ಎರಡನೇ ಪದಾರ್ಥ ಅಂತ ತೆಗೆದುಕೊಂಡ್ರೆ ಇದು ಆಲ್ಮೋಸ್ಟ್ ಕಿಚನ್ ವೇಸ್ಟ್ ಅಂತಾನೆ ನಾವು ಕರಿಬಹುದು. ಅದುವೇ ಮೊಟ್ಟೆಯ ಸಿಪ್ಪೆ. ಒಳಭಾಗದ ತಿರುಳೆಲ್ಲ ಚೆನ್ನಾಗಿ ಒಣಗಿದ ನಂತರ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಂಡು ಶೇಖರಿಸಿದ ಈ ಪೌಡರ್ ಅನ್ನ ಅರ್ಧ ಲೀಟರ್ ನೀರಿಗೆ 3 ಟೇಬಲ್ ಸ್ಪೂನ್ ನಷ್ಟು ಬೆರೆಸಿ 20 ನಿಮಿಷದವರೆಗೆ ಚೆನ್ನಾಗಿ ಕುದಿಸಿ ಆರಲು 3 ತಾಸುಗಳು ಇಟ್ಟು ಅದರ ನಂತರ ಗಿಡಗಳಿಗೆ ಬೇಕಾದಂತಹ ಕ್ಯಾಲ್ಸಿಯಂ ನಂತ ಪೋಷಕಾಂಶವನ್ನ ತಕ್ಷಣ ಹೀರಿಕೊಳ್ಳೋದಿಕ್ಕೆ ಅನುಕೂಲವಾಗುವಂತೆ ಮಾಡೋದ್ರಿಂದ ಮೊಟ್ಟೆ ಸಿಪ್ಪೆಯಲ್ಲಿರುವಂತಹ ಎಲ್ಲಾ ರೀತಿಯ ಪೋಷಕಾಂಶಗಳು ನೀರಿನಲ್ಲಿ ಕರಗಿರುತ್ತವೆ. ಈ ದ್ರಾವಣದಲ್ಲಿರುವಂತಹ ಮೊಟ್ಟೆ ಪುಡಿಯನ್ನ ಗಿಡಗಳ ಬುಡಭಾಗದ ಮಣ್ಣಿಗೆ ಬೆರೆಸೋದ್ರಿಂದ ಮಣ್ಣಿನ pH ಲೆವೆಲ್ ಹೆಚ್ಚಿಸಬಹುದಲ್ಲದೆ ಬೇರುಗಳು ನೇರವಾಗಿ ತಮ್ಮ ಅಗತ್ಯದ ಅನುಸಾರವಾಗಿ ಕ್ಯಾಲ್ಸಿಯಂ ಸೇರಿದಂತೆ ಮೆಗ್ನೀಷಿಯಂ ಮತ್ತು ಇತರೆ ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಅನುಕೂಲವಾಗುವುದಲ್ಲದೆ ಗಿಡಗಳ ಮೊಗ್ಗು ಕಾಯಿಗಳಲ್ಲಿ ಕಂಡುಬರುವಂತಹ ಬ್ಲಾಸಮ್ ಎಂಡ್ ಅಂದ್ರೆ ಮೊಗ್ಗು ಹೂವಾಗದೆ ಕಾಯಿ ಹಣ್ಣಾಗಿ ಬೆಳವಣಿಗೆ ಹೊಂದದೆ ಹಳದಿ ಬಣ್ಣಕ್ಕೆ ತಿರುಗಿ ಉದುರುವುದು, ಟೊಮಾಟೊಗಳಲ್ಲಿ ಕಪ್ಪು ಕೊಳೆತಂತಹ ಡಾಟ್ಸ್ ಅದನ್ನೇ ಬ್ಲಾಸಮ್ ಎಂಡ್ ಅಂತ ಕೂಡ ಕರೀತಾರೆ. ಇಂತಹ ರೋಗ ನಿವಾರಣೆಗೆ ಅವುಗಳ ಅಂಗಾಂಶದ ಜೀವಕೋಶದ ಗೋಡೆಯನ್ನ ಗಟ್ಟಿಗೊಳಿಸುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳನ್ನ ಹೊಂದಿರುವಂತಹ ಮೊಟ್ಟೆ ಪುಡಿ ಗಿಡ, ಮರ, ಬಳ್ಳಿಗಳಿಗೆ ಯಥೇಚ್ಛವಾದಂತಹ ಪೌಷ್ಟಿಕಾಂಶಗಳನ್ನ ಒದಗಿಸುವ ಮೂಲವಾಗಿದೆ. ಇನ್ನು ಮೂರನೆಯ ಮತ್ತು ಅಂತಿಮ ತ್ಯಾಜ್ಯವೆಂದೇ ಪರಿಗಣಿಸಬಹುದಾದಂತಹ ಬಳಸಿದ ನಂತರದ ಕಾಫಿ ಪುಡಿ ಅಥವಾ ಟೀ ಪುಡಿ ಇದನ್ನ ನಾವು ಒಣಗಿಸಿಟ್ಟುಕೊಂಡಿದ್ವಿ. ನಂತರ ಅರ್ಧ ಲೀಟರ್ ನೀರಿಗೆ 2 ಚಮಚದಷ್ಟು ಹಾಕಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಕುದಿಸಿ ಅರ್ಧ ಲೀಟರ್ ನೀರು 250 ml ನಷ್ಟು ಮಾತ್ರ ದೊರೆಯುವಂತೆ ಮಾಡ್ಕೊಂಡ್ವಿ. ಈ ರೀತಿ ತಯಾರಿಸಿಟ್ಟುಕೊಂಡಂತಹ ಕಾಫಿ ಪುಡಿ ದ್ರಾವಣವನ್ನ ಕಟ್ಟ ಕಡೆಯಲ್ಲಿ ಹೇಗೆ ಬೆರೆಸ್ಕೊಳ್ಬೇಕು ಅಂತ ತಿಳಿಸುವ ಮೊದಲು ಕಾಫಿ ಪುಡಿಯ
ಈ ದ್ರಾವಣದಿಂದ ಗಿಡಗಳಿಗೆ ಆಗುವ ಲಾಭ ನೋಡೋದಾದ್ರೆ ಕಾಫಿ ಪುಡಿಯಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ನಂತಹ ಪ್ರಮುಖ ಪೋಷಕಾಂಶಗಳ ಸಮೃದ್ಧತೆ ಇರೋದ್ರಿಂದ ನಿಮಗೆಲ್ಲ ತಿಳಿದಿರೋ ಹಾಗೆ ಗಿಡಗಳಿಗೆ NPK ಎಷ್ಟು ಅಗತ್ಯವಾಗಿದೆ ಅಂತ ಹೇಳಿ ಇಂತಹ NPK ಜೊತೆಗೆ ಮಣ್ಣಿನ pH ಮಟ್ಟವನ್ನ ಕಡಿಮೆ ಮಾಡಲು ಈ ಕಾಫಿ ಪುಡಿಯ ದ್ರಾವಣ ಸಹಾಯ ಮಾಡುತ್ತೆ. ಕೆಲವು ಬಗೆಯ ಕ್ರಿಮಿಕೀಟಗಳನ್ನ ವಿರೋಧಿಸುವುದಲ್ಲದೆ ಸ್ಲೆಕ್ಸ್ ಮತ್ತೆ ಸ್ಲೈನ್ಸ್ ಗಳಂತಹ ಕೀಟ ನಿಮ್ಮ ಪಾಟಿನ ಮಣ್ಣಿನಿಂದ ದೂರ ಇಡಲು ಸಹಕರಿಸುತ್ತದೆ. ಅಲ್ಲದೆ ಈ ಕಾಫಿ ಪುಡಿ ದ್ರಾವಣವನ್ನ ಗಿಡದ ಮಣ್ಣಿಗೆ ಬೆರೆಸೋದ್ರಿಂದ ಉತ್ತಮ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಗೆ ಉತ್ತೇಜಿಸಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯ ಸೈಕ್ಲಿಂಗ್ ಮತ್ತು ಮಣ್ಣಿನ ಸಾಂದ್ರತೆ ವೃದ್ಧಿಸಿ ಎರೆಹುಳುಗಳ ಉತ್ತಿಗೆ ಪ್ರಚೋದಿಸುತ್ತದೆ. ಹಾಗಾಗಿ ಇಂದಿನ ಈ ಎವರ್ ಗ್ರೀನ್ ಸೊಲ್ಯೂಷನ್ ತಯಾರಿಕೆಗೆ 1 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನ್ ಎಪ್ಸಮ್ ಸಾಲ್ಟ್ ಬೆರೆಸಿದ ನೀರು ತಗೊಂಡ್ರೆ ಕುದಿಸಿ ಆರಿಸಿಟ್ಟುಕೊಂಡ ಮೊಟ್ಟೆಯ ಪುಡಿ ನೀರನ್ನ ಚೆನ್ನಾಗಿ ಕಲಕಿ 50 ml ನಷ್ಟು ಬೆರೆಸಿಕೊಂಡು ಈಗಾಗಲೇ ಕುದಿಸಿ ಆರಿಸಿಟ್ಟುಕೊಂಡಂತಹ ಕಾಫಿ ಪುಡಿಯ ದ್ರಾವಣ 1 ಟೇಬಲ್ ಸ್ಪೂನ್ ನಷ್ಟು ಬೆರೆಸಿ ಚೆನ್ನಾಗಿ ಕಲಸಿಕೊಂಡು 10 ಲೀಟರ್ ನೀರಿನೊಂದಿಗೆ ಇದನ್ನ ಡೈಲ್ಯೂಟ್ ಮಾಡಿಕೊಂಡು ಗಿಡಗಳ ಬುಡದ ಮಣ್ಣಿಗೆ ನೀಡುವ ಮೊದಲು ಪಾಟಿನ ಅಥವಾ ಗಿಡದ ಮರಗಳ ಸುತ್ತಲಿನ 1 ಇಂಚಿನಷ್ಟು ಆಳದಷ್ಟು ಕೆದಕಿ ಆ ನಂತರವಷ್ಟೇ ಎವರ್ಗ್ರೀನ್ ಸೊಲ್ಯೂಷನ್ ಅನ್ನ ಚಿಕ್ಕ ಸಸಿಗಳಾದ್ರೆ 100 ರಿಂದ 150 ml ನಷ್ಟು, ಮೀಡಿಯಂ ಸಸಿಗಳಾದ್ರೆ 200 ರಿಂದ 350 ml ನಷ್ಟು, ದೊಡ್ಡ ಗಿಡಗಳಾದ್ರೆ 500 ರಿಂದ 750 ml ನಷ್ಟು ಪ್ರತಿ 3 ತಿಂಗಳಿಗೊಮ್ಮೆ ಸಂಜೆ ಅಥವಾ ಬೆಳಗಿನ ತಂಪಾದ ಸಮಯದಲ್ಲಿ ನೀಡೋದ್ರಿಂದ ಒತ್ತಡದಲ್ಲಿರುವಂತಹ ಗಿಡಗಳು ಸ್ಟ್ರೆಸ್ ಫ್ರೀ ಫೀಲ್ ಮಾಡಿ ಎವರ್ಗ್ರೀನ್ ದ್ರಾವಣದಲ್ಲಿರುವಂತಹ ಮಹತ್ತರ ಪೋಷಕಾಂಶಗಳ ಪೂರೈಕೆಯಿಂದ ಸಸ್ಯರಾಶಿಗಳ ಸರ್ವತೋಮುಖ ಅಭಿವೃದ್ಧಿಯುಂಟಾಗುವುದು. ಸ್ನೇಹಿತರೆ, ಎವರ್ಗ್ರೀನ್ ಸೊಲ್ಯೂಷನ್ ಅನ್ನ ಚೆನ್ನಾಗಿ ಸೋಸ್ಕೊಂಡು 1 ಲೀಟರ್ ನೀರಿಗೆ 50 ml ನಂತೆ ಬೆರೆಸ್ಕೊಂಡು ಸಂಜೆಯ ವೇಳೆ ಗಿಡಗಳ ಎಲೆ, ಮೊಗ್ಗು, ಹೂವು, ಕಾಯಿ, ಹಣ್ಣು, ಸೊಪ್ಪು, ಬಳ್ಳಿ ಮೇಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಎಲೆಗಳಲ್ಲಿ ಸೂರ್ಯ ಕಿರಣಗಳನ್ನ ಶಕ್ತಿಯಾಗಿ ಮಾರ್ಪಡಿಸಿಕೊಂಡು ಹಿಡಿದಿಟ್ಟುಕೊಂಡು ಅತ್ಯುತ್ತಮ ಆಹಾರ ತಯಾರಿಕೆಗೆ ಒತ್ತಡರಹಿತವಾಗಿ ಕ್ರಿಯಾಶೀಲತೆ ಮಿತಿಯನ್ನ ಹೆಚ್ಚಿಸುವುದಲ್ಲದೆ ರೋಗಕಾರಕ ಜೀವಿಗಳು ಗಿಡಗಳ ಮರೆಯಲ್ಲಿ ತಂಗಿದ್ದರೂ ಕೂಡ ಇದರಲ್ಲಿ ಆಲ್ರೆಡಿ ನಾವು ಬೆರೆಸಿರುವಂತಹ ಕಾಫಿ ಪುಡಿ ಘಾಟ್ ವಾಸನೆಗೆ ಇಂಥ ಕ್ರಿಮಿಕೀಟಗಳು ಜಾಗ ಖಾಲಿ ಮಾಡುತ್ತದೆ. ಅಲ್ಲದೆ ಅನೇಕ ಪ್ರಕಾರವಾಗಿ ಬಳಕೆಯಾಗುವಂತಹ ಎವರ್ಗ್ರೀನ್ ದ್ರಾವಣವನ್ನ ನೀವು ಒಮ್ಮೆಲೆ ತಯಾರಿಸಿಟ್ಟುಕೊಂಡು 2 ವರ್ಷದವರೆಗೆ ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಎಲ್ಲಾ ಸಸ್ಯರಾಶಿಗಳಿಗೂ ಕೂಡ ಅನ್ವಯಿಸ್ತಾ ಬರೋದ್ರಿಂದ ಸಾಕಷ್ಟು ಲಾಭ ಪಡೆಯಬಹುದೆಂದು ತಿಳಿಸುತ್ತಾ, ಸ್ನೇಹಿತರೆ, ಈ ರೀತಿ ತಯಾರಿಸಿಕೊಂಡಂತಹ ಮಿಶ್ರಣದ ಬಾಟಲಿಯ ಮುಚ್ಚಳವನ್ನ ಪ್ರತಿ 2 ದಿನಕ್ಕೊಮ್ಮೆ ಅದರೊಳಗಿನ ಗ್ಯಾಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಅಂತ ಹೇಳಿ ಬಿಚ್ಚಿ ಮತ್ತೆ ಮುಚ್ಚಿ ಇಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಬಾಟ್ಲಿ ಒಡೆದೋಗುವಂತ ಚಾನ್ಸ್ ಇರುತ್ತೆ. ಅದನ್ನ ಗಮನದಲ್ಲಿರಿಸ್ಕೊಳ್ಳಿ. ಇಂದಿನ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗವಾಗಿರಬಹುದೆಂದು ಭಾವಿಸ್ತಾ ಮುಂದೆ ಮತ್ತೊಂದು ಗಾರ್ಡನಿಂಗ್ ಸಂಬಂಧಿಸಿದ ಉಪಯುಕ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.